ಸವಿರುಚಿಯಲ್ಲಿ ನಾವು ಈಗಾಗಲೇ ಬಹಳಷ್ಟು ಪಕೋಡ ವೆರೈಟೀಸ್ಗಳನ್ನು ನೋಡಿದ್ದೇವೆ. ಇವತ್ತು ಇನ್ನೊಂದು ಮಿಕ್ಸ್ಡ್ ಭಾಜಿ ಪಕೋಡ ಅಂತ ಮಾಡಿ ತೋರಿಸ್ತಾ ಇದ್ದೇನೆ. ಬಹಳ ರುಚಿಯಾಗಿರ್ತದೆ, ಬಹಳ ಕ್ರಿಸ್ಪಿಯಾಗಿರ್ತದೆ. ಊಟದ ಜೊತೆಗೂ ತಿನ್ಬೋದು, ಸಂಜೆ ಟೀ ಟೈಮ್ ಸ್ನ್ಯಾಕ್ ಆಗಿ ಕೂಡ ತಿನ್ಬೋದು. ಕೆಚಪ್ ಜೊತೆ ತಿನ್ನಲಿಕ್ಕೆ ಬಹಳ ಚೆನ್ನಾಗಿರ್ತದೆ. ಇದರಲ್ಲಿ ನಾನು ಎಲ್ಲ ಬಗೆಯ ಸೊಪ್ಪುಗಳನ್ನು ಉಪಯೋಗಿಸಿ ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಪಾತ್ರೆಗೆ ಎಲ್ಲ ಸೊಪ್ಪುಗಳನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ 2 ಕಪ್ ಆಗುವಷ್ಟು ಪಾಲಕ್ ಎಲೆಗಳನ್ನು ಹಾಕಿದ್ದೇನೆ. 1 ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪು, 1 ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪು, ಜೊತೆಗೆ 1/3 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 3/4 ಕಪ್ ಆಗುವಷ್ಟು ಸ್ಪ್ರಿಂಗ್ ಆನಿಯನ್ನ ಹಸಿರು ಭಾಗ, 1 ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, 1 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರೋದು, ಜೊತೆಗೆ ಅರ್ಧ ಚಮಚ ಜೀರಿಗೆ, 1 ಚಮಚ ಅಚ್ಚ ಖಾರದ ಪುಡಿ, 3/4 ಚಮಚ ಕೊತ್ತಂಬರಿ ಪುಡಿ, 1/4 ಚಮಚ ಚಾಟ್ ಮಸಾಲ ಪುಡಿ ಹಾಕಿದ್ದೇನೆ, 3/4 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. 10 ಗೋಡಂಬಿನ ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕಿದ್ದೇನೆ. ಗೋಡಂಬಿ ಮಧ್ಯದಲ್ಲಿ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬಾ ರುಚಿಯಾಗಿರ್ತದೆ. ಇವಿಷ್ಟನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಒಡೆದಿರ್ತದೆ, ಹಾಗಾಗಿ ನಂತರ ನಮಗೆ ಹಿಟ್ಟು ಹಾಕುವಾಗ ಕೊನೆಗೆ ನೀರು ಎಷ್ಟು ಬೇಕು ಅನ್ನೋ ಕರೆಕ್ಟಾಗಿ ಅಳತೆ ಸಿಗ್ತದೆ. ಮೊದಲೇ ಚೆನ್ನಾಗಿ ಕಲಿಸ್ಕೊಂಡ್ರೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1/3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಬೇಕಾಗ್ತದೆ. ಹಿಟ್ಟನ್ನು ತುಂಬ ಕಡಿಮೆ ಹಾಕಿದರೂ ಕೂಡ ಪಕೋಡನ ಎಣ್ಣೆಯಲ್ಲಿ ಕರಿಯುವಾಗ ಅದು ಎಣ್ಣೆ ಹೀರ್ಕೊಳ್ತದೆ. ತುಂಬ ಜಾಸ್ತಿ ಹಾಕಿದರೂ ಕೂಡ ಸೊಪ್ಪಿನ ರುಚಿ ಕಡಿಮೆ ಆಗ್ತದೆ, ಹಿಟ್ಟು ಜಾಸ್ತಿ ಆಗ್ತದೆ. ಹದವಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ತೋರಿಸೋದಕ್ಕಿಂತ ಸ್ವಲ್ಪ 1-2 ಚಮಚ ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡ್ಬೋದು ಅಷ್ಟೇ. ನೀರು ಅಷ್ಟೇ ತುಂಬ ಬೇಕಾಗೋದಿಲ್ಲ. 3-4 ದೊಡ್ಡ ಚಮಚ ಆಗುವಷ್ಟು ಹಾಕಿದರೆ ಅದು ಬೈಂಡಿಂಗ್ ಸುಲಭದಲ್ಲಿ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡಿ ಆದ ನಂತರ ತಕ್ಷಣವೇ ಪಕೋಡ ಮಾಡೋದು. ನೀವು ಹೆಚ್ಚಿ ಪಕೋಡ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಎಣ್ಣೆನ ಬಾಣಲೆಯಲ್ಲಿ ಬಿಸಿಗೆ ಇಟ್ಕೊಳ್ಳಿ. ಎಣ್ಣೆ ಅಷ್ಟರಲ್ಲಿ ಬಿಸಿಯಾಗಿರ್ತದೆ. ಎಣ್ಣೆಗೆ ಚಿಕ್ಕ ಚಿಕ್ಕ ತುಂಡುಗಳನ್ನು ಹೀಗೆ ಪಕೋಡ ಮಿಶ್ರಣದಿಂದ ತುಂಡು ಮಾಡಿ ಹಾಕಿ, ಮಧ್ಯಮ ಉರಿಯಲ್ಲಿ ಬೇಡ, ದೊಡ್ಡ ಉರಿಯಲ್ಲೇ ಕರಿಯಿರಿ ಇದನ್ನು. ಯಾಕಂದರೆ ಇದು ಬೇಗ ಬೇಯ್ತದೆ ಎಣ್ಣೆಯಲ್ಲಿ ಕರಿಯುವಾಗ, ಸೊಪ್ಪಾಗಿರೋದ್ರಿಂದ. ಹಿಟ್ಟು ಮಾತ್ರ ಸ್ವಲ್ಪ ಬೇಯಬೇಕು ಅಷ್ಟೇ. ದೊಡ್ಡ ಉರಿಯಲ್ಲೇ ಅದನ್ನು ಬೇಗನೆ ಗರಿ ಆಗೋ ತನಕ ಚೆನ್ನಾಗಿ ಕರೆದು ತೆಗೀರಿ. ನೀವು ಇನ್ನೂ ಕ್ರಿಸ್ಪಿ ಬೇಕು ಅಂತೇಳಿದರೆ ಒಮ್ಮೆ ಕರೆದು ತೆಗೆದ ನಂತರ ಒಂದು 5 ನಿಮಿಷ ಬಿಟ್ಟು ಮತ್ತೆ ಪುನಃ ದೊಡ್ಡ ಉರಿಯಲ್ಲಿ ಎಣ್ಣೆಯಲ್ಲಿ 1 ನಿಮಿಷ ಕರಿದು ತೆಗಿಬಹುದು. ತುಂಬ ಕ್ರಿಸ್ಪಿ ಬೇಕು ಅಂತಂದರೆ ನಾನಿಲ್ಲಿ ಒಂದೇ ಬಾರಿ ಕರೆದು ತೆಗೆದಿದ್ದೇನೆ. ಇದನ್ನು ಹಾಗೇನೂ ತಿನ್ಬೋದು. ನೀವು ಊಟಕ್ಕೆ ಬಡಿಸಿದಾಗೂ ಕೂಡ ಸೈಡಿಗೆ 1-2 ಪಕೋಡ ಇಟ್ಟು ಸರ್ವ್ ಮಾಡ್ಬೋದು, ಅಥವಾ ಟೀ ಟೈಮ್ಗೆ ಕೆಚಪ್ ಜೊತೆ ತಿನ್ಬೋದು. ಖಂಡಿತ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.